ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ಟೇಟ್ ಆ್ಯಂಡ್ ಡಿಪೆಂಡ್ ಜಾಬ್ ಚಾನಲ್ ಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು BSF ಏನು ಕಾನ್ಸ್ಟೇಬಲ್ದು ಒಂದು ಪೋಸ್ಟ್ನ ಬಿಟ್ಟಿದ್ದಾರೆ. ಸೊ ಆ ಒಂದು ಪೋಸ್ಟ್ ಬಗ್ಗೆ ನಿಮ್ಗೆ ಏನು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರೋದು BSF ವೇಕೆನ್ಸಿ ನೋಟಿಫಿಕೇಶನ್ ಅಂತ ಇದೆ. ಸೊ ಈ ಒಂದು ನೋಟಿಫಿಕೇಶನಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಏನು ಅಂತಂದರೆ ಈ ಒಂದು ಆರ್ಗನೈಸೇಷನ್ ಏನು ಅಂತಂದರೆ ಇಲ್ಲಿ BSFದು ಏನಂದರೆ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನು ಅಂತಾರೆ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರೋದು ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂತಂದರೆ ಇಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ ಇಲ್ಲಿ 3588 ಪೋಸ್ಟ್ನ ಇದ್ದಾವೆ. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ನೋಡಿದರೆ ಆಲ್ ಓವರ್ ಇಂಡಿಯಾ ಇರುತ್ತೆ. ನೀವು ಇಂಡಿಯಾದ ಆಲ್ ಓವರ್ ಸ್ಟೇಟ್ನಲ್ಲಿ ನೀವೇನಂತಂದರೆ ಈ ಒಂದು ಜಾಬ್ನ ಮಾಡ್ಬೋದು. ಹಾಗೆಯೇ ಇಲ್ಲಿ ಪೋಸ್ಟ್ ನೇಮ್ ನೋಡಿದರೆ ಈ ಒಂದು ಕಾನ್ಸ್ಟೇಬಲ್ ಆಗಿರುತ್ತೆ. ಹಾಗೆ ಸ್ಯಾಲ್ರಿ ಡೀಟೇಲ್ಸ್ ನೋಡಿದರೆ ಮೊದಲೇ ನಿಮ್ಗೆ ಏನಂತಂದರೆ ಸ್ಟಾರ್ಟಿಂಗು 21,700ರಿಂದ 69,100 ಒಳಗೆ ಏನು ಅಂತಂದರೆ ಪರ್ ಮಂತ್ ನಿಮ್ಗೆ ಏನು ಅಂತಂದರೆ ಇಲ್ಲಿ ಒಂದು ಪೇಮೆಂಟ್ನ ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವೇಕೆನ್ಸಿ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೋಸ್ಟ್ ನೇಮು ಹಾಗೆ ನಂಬರ್ ಆಫ್ ವೇಕೆನ್ಸಿ ಅಂತ ಇದೆ. ಇಲ್ಲಿ ಕಾನ್ಸ್ಟೇಬಲ್ಲು ಕೊಬ್ಲರಲ್ಲಿ ಏನಂತಂದರೆ ನಿಮಗೆ ಇಲ್ಲಿ 67 ಪೋಸ್ಟ್ ಇದ್ದಾವೆ. ಹಾಗೆ ಕಾನ್ಸ್ಟೇಬಲ್ ಟೈಲರಲ್ಲಿ ಇಲ್ಲಿ 19 ಪೋಸ್ಟ್ ಇದ್ದಾವೆ. ಹಾಗೆ ಇಲ್ಲಿ ಕಾರ್ಪೆಂಟ್ರಲ್ಲಿ 39 ಇದ್ದಾವೆ. ಹಾಗೆ ಇಲ್ಲಿ ಪ್ಲಂಬರಲ್ಲಿ 10 ಪೋಸ್ಟ್ ಇದ್ದಾವೆ. ಪೇಂಟರಲ್ಲಿ 5, ಎಲೆಕ್ಟ್ರಿಷಿಯನ್ನಲ್ಲಿ 4, ಕುಕ್ನಲ್ಲಿ 1544. ಹಾಗೆ ಇಲ್ಲಿ ವಾಟರ್ ಕ್ಯಾರಿಯರಲ್ಲಿ 737. ಹಾಗೆ ಇಲ್ಲಿ ವಾಷರ್ಮೆನ್ನಲ್ಲಿ 337, ಬಾರ್ಬರಲ್ಲಿ 121, ಸ್ಲಿಪ್ಪರಲ್ಲಿ ಏನಂತಂದರೆ ಇಲ್ಲಿ 687, ವೈಟರಲ್ಲಿ 13, ಪಂಪ್ ಆಪ್ರೇಟರಲ್ಲಿ 1, ಪೋಸ್ಟರಲ್ಲಿ ಏನಂತಂದರೆ ಇಲ್ಲಿ 1 ವೇಕೆನ್ಸಿ ಇದೆ. ಹಾಗೆ ಇಲ್ಲಿ ಪೋಜಿಯಲ್ಲಿ 3 ವೇಕೆನ್ಸಿನ ಇಲ್ಲಿ ಏನಂತಂದರೆ ಕಾಲಿನ ಬಿಟ್ಟಿದ್ದಾರೆ. ಸೊ ನಿಮಗೆ ಏನು ಅಂತಂದರೆ ಇಲ್ಲಿ ವೇಕೆನ್ಸಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಂತಂದರೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಎಲಿಜಿಬಿಲಿಟಿ ನೋಡೋದಾದರೆ ಏನು ಅಂತಂದರೆ ನೀವು ಇಲ್ಲಿ 10th ಪಾಸ್ ಮಾಡಿರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ 10th ನೀವು ಏನಂತಂದರೆ ಒಂದು ಗೌರ್ಮೆಂಟು ಅಥರೈಡ್ ಇರುವಂಥ ಒಂದು ಯೂನಿವರ್ಸಿಟಿ ಮುಖಾಂತರ ನೀವೇನಂತಂದರೆ ಒಂದು 10th ಇಲ್ಲಿ ಏನಂತಂದರೆ ಪಾಸ್ನ ಮಾಡಿರಬೇಕಾಗಿರುತ್ತೆ. ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ ಇಲ್ಲಿ 18 ವರ್ಷದಿಂದ 25 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಏನು ಅಂತಂದರೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಇಲ್ಲಿ ಏನಂತಂದರೆ ನಿಮ್ಮದು 23 ಆಗಸ್ಟು ಅಂತಂದರೆ ಇಲ್ಲಿ ಆಗಸ್ಟ್ 23ರೊಳಗೆ ಏನು ಅಂತಂದರೆ ನಿಮ್ಮದು 25 ವರ್ಷದ ಒಳಗಿರಬೇಕಾಗಿತ್ತು ನೀವು, ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡಿದರೆ SC ST ಕ್ಯಾಂಡಿಡೇಟ್ಸ್ದವ್ರಿಗೆ ಏನು ಅಂತ ಇಲ್ಲಿ 5 ವರ್ಷ ಏನು ಅಂತಂದರೆ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಇಲ್ಲಿ OBCದವರಿಗೆ ಕ್ಯಾಂಡಿಡೇಟ್ಸ್ದವ್ರಿಗೆ ಇಲ್ಲಿ 3 ವರ್ಷ ಏನಂತಂದರೆ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ನೋಡಿದರೆ ಇಲ್ಲಿ ವುಮೆನ್ಸು ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನು BSF ಸರ್ವೈವಿಂಗ್ ಪರ್ಸನಲ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಇಲ್ಲಿ ಇವರಿಗೆ ಏನು ಅಂತಂದರೆ ಈ ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಇವರು EWS OBC ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಏನು ಅಂತಂದರೆ 100 ರೂಪೀಸ್ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಇಲ್ಲಿ ಸರ್ವಿಸ್ ಚಾರ್ಜಸ್ ನೋಡೋದಾದ್ರೆ ಇಲ್ಲಿ ಆಲ್ ಕ್ಯಾಂಡಿಡೇಟ್ಸ್ಗೆ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೆ ಏನು ಅಂತಂದರೆ ಇಲ್ಲಿ 50 ರೂಪಾಯಿದು ಚಾರ್ಜ್ನ ಮಾಡ್ತಾರೆ ಇವರು ಅಪ್ಲಿಕೇಶನ್ ಚಾರ್ಜ್ ಅಂತ ಹೇಳಿ. ಹಾಗೆ ಇಲ್ಲಿ ಮೋಡ್ ನೋಡೋದಾರೆ ಅಂತಂದರೆ ನಾವು ಯಾವ ರೀತಿ ಪೇಮೆಂಟ್ನ ಮಾಡೋದು ಅಂತಂದರೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವೇನಂತಂದರೆ ಈ ಒಂದು ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಇದನ್ನು ಪ್ರೊಸೆಸ್ನ ನೋಡಿದರೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಮತ್ತು ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಟ್ರೇಡ್ ಟೆಸ್ಟ್ ಮುಖಾಂತರ ನಿಮಗೆ ಇಲ್ಲಿ ಮೆಡಿಕಲ್ ಮತ್ತು ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ, ಅಂದರೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇದಾದಮೇಲೆ ನಿಮ್ಗೆ ಏನು ಅಂತಂದರೆ ಈ ಒಂದು ಭರ್ತಿನ ಮಾಡ್ಕೋತಾರೆ. ಟು ಅಪ್ಲೈ BSF ರಿಕ್ವೈರ್ಮೆಂಟ್ ಇದೆ. ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೋದು ಕೂಡ ಒಂದು ವಿಡಿಯೋ ಬೇಕು ಅಂತಂದರೆ ನಾನು ವಿಡಿಯೋನ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಸೊ ವಿಡಿಯೋನ ಕೂಡ ನಿಮಗೆ ಮಾಡಿ ತಿಳಿಸ್ತೀನಿ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ನೋಡೋದಾರೆ ಅಂತಂದರೆ ಒಂದು ಅಪ್ಲಿಕೇಶನ್ ಕೊನೆ ಡೇಟ್ ಮತ್ತು ಸ್ಟಾರ್ಟಿಂಗ್ ಡೇಟ್ನ ನೋಡೋದಾರೆ ಇಲ್ಲಿ 25/7/2025 ಏನಂತಂದರೆ ಇಲ್ಲಿ ಒಂದು ಜುಲೈ 25 ಮತ್ತು ಆಗಸ್ಟ್ 23ರೊಳಗೆ ಏನಂತಂದರೆ ಈ ಒಂದು ಅಪ್ಲಿಕೇಶನ್ ನೀವು ಹಾಕ್ಬೋದಾಗಿರುತ್ತೆ. ಸೊ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ನ ನೋಡಿದರೆ 24 ಮತ್ತು 26 ಅಂತಂದರೆ ಇಲ್ಲಿ ಜುಲೈ 24ರಿಂದ ಆಗಸ್ಟ್ 26ರೊಳಗೆ ಏನಂತಂದರೆ ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಹಾಕ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.